ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಎ.ಕೆ. ರಾಮಾನುಜನ್ ಅವರು ಬರೆದಿರುವ ಕಾಫಿ ಕುಡಿಯುತ್ತಾ ಅನ್ನುವ ಪದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಎ.ಕೆ. ರಾಮಾನುಜನ್ ಇವರ ಕವಿ ಪರಿಚಯ. ಎ.ಕೆ. ರಾಮಾನುಜನ್ ಇವರು ಮೂಲತಃ ಮೈಸೂರಿನವರು. 1929ರಿಂದ 1993 ಇವರ ಕಾಲ. ಇವರು ಅಕ್ರೂರ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದರು. ಇತರ ಪದ್ಯಗಳು ಕುಂಟೋಬಿಲ್ಲೆ ಇವರ ಕವನ ಸಂಕಲನಗಳಾಗಿವೆ. ಹಳದಿ ಮೀನು, ಗಾದೆಗಳು, ಮತ್ತೊಬ್ಬನ ಆತ್ಮಚರಿತ್ರೆ, ದಿ ಸ್ಟ್ರೈಡರ್ಸ್ ಸ್ಪೀಕಿಂಗ್ ಆಫ್ ಶಿವ ಮತ್ತಿತರ ಕಥೆಗಳನ್ನ ಎ.ಕೆ. ರಾಮಾನುಜನ್ ಅವರು ಬರೆದಿದ್ದಾರೆ. ಇದು ಅವರ ಒಂದು ಕಿರು ಪರಿಚಯ. ಈಗ ನೇರವಾಗಿ ನಾವು ಪ್ರಶ್ನೆಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಕಾಫಿ ಕುಡಿಯುತ್ತಾ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ 3 ರೀತಿಯ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಮೊದಲನೇ ಪ್ರಶ್ನೆ, ಪರಕೀಯರ ಋಣ ನಮ್ಮ ಮೇಲಿದೆ ಎಂದು ಕವಿ ಏಕೆ ಹೇಳಿದರು? ಹಾಗೆ ಎರಡನೇ ಪ್ರಶ್ನೆ, ಕಾಫಿ ಕುಡಿದಾಗ ಕವಿಗೆ ಅನಿಸಿದ್ದೇನು? ಪ್ರಶ್ನೆ 3, ಜನವರಿ ತಿಂಗಳ ಜನರ ಬದುಕು ಹೇಗಿತ್ತು? ಈ 3 ಪ್ರಶ್ನೆಗಳು ನಿಮಗೆ ಬರುವಂತ ಸಾಧ್ಯತೆ ಈ ಕಾಫಿ ಕುಡಿಯುತ್ತಾ ಪದ್ಯದಿಂದ ಇರುವಂತದ್ದು. ಈಗ ನಾವು ಈ ಪದ್ಯದ ಮೂಲ ಆಶಯಗಳಿಗೆ ಹೋಗ್ಬಿಡೋಣ. ಆ ನಂತರ ಪದ್ಯದ ಸಾರವನ್ನ ನಾವು ನೋಡ್ತಾ ಹೋಗೋಣ. ಎ.ಕೆ. ರಾಮಾನುಜನ್ ಒಬ್ಬ ಬಹಳ ಪ್ರಸಿದ್ಧ ಕವಿ. ಯಾಕೆ ಅಂತಂದ್ರೆ ನೋಡಿ, ಅಲ್ಲಿ ಕಾಫಿ ಕುಡಿಯುತ್ತಾ ಎಷ್ಟು ಚೆನ್ನಾಗಿ ಒಂದು ಪದ್ಯಕ್ಕೆ ಶೀರ್ಷಿಕೆಯನ್ನ ಕೊಟ್ಟಿರುವಂತದ್ದು. ಈ ಪದ್ಯದ ಆಶಯ ಏನಪ್ಪಾ ಅಂತ ನೀವು ಕೇಳಿದ್ರೆ, ಈ ಒಂದು ಕಾಫಿ ಕುಡಿಯುತ್ತಾ ಪದ್ಯದ ಆಶಯ ಅಲ್ಲೇ ಹೆಸರೇ ಹೇಳುತ್ತೆ. ಕಾಫಿ ಕುಡಿಯುತ್ತಾ ಅಂದ್ರೆ ಕಾಫಿ ಕುಡಿಯುವಂತಹ ಸಂದರ್ಭದಲ್ಲಿ ಒಬ್ಬ ಕವಿ ಏನೇನೆಲ್ಲ ನೋಡ್ತಾ ಇದ್ದಾನೆ, ಆತನ ಮನಸ್ಸಿನಲ್ಲಿ ಏನೇನೆಲ್ಲ ಅನಿಸ್ತಾ ಇದೆ, ಅದೆಲ್ಲದರ ವಿಚಾರವನ್ನ ಕವಿ ಇಲ್ಲಿ ಬರೆದಿರುವಂತದ್ದು. ಕಾಫಿ ಕುಡಿಬೇಕಾದ್ರೆ ಅವ್ರ ಕಣ್ಣಿಗೆ ಕಾಣಿಸಿದ್ದು, ಮನಸ್ಸಿಗನ್ಸಿದ್ದು, ತಲೆನಲ್ಲಿ ಓಡಿದ್ದು, ಸುತ್ತಮುತ್ತ ಆಗ್ತಾ ಇರುವಂತದ್ದನ್ನ ಇಟ್ಕೊಂಡು ಒಬ್ಬ ಕವಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅನ್ನೋದಕ್ಕೆ ಈ ಒಂದು ಕಾಫಿ ಕುಡಿಯುತ್ತಾ ಪದ್ಯ ಸಾಕ್ಷಿಯಾಗಿರುವಂತದ್ದು. ಅವರ ಮನದಾಳ ಅಲ್ಲಿ ನಮ್ಗೆ ಕಾಣಸಿಗುತ್ತೆ. ಸಮಾಜದ ಚೌಕಟ್ಟು ಅಂದ್ರೆ ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಮ್ಗೆ ನೆರೆಹೊರೆ, ಸುತ್ತಮುತ್ತ, ಬಂಧು ಬಳಗ ಎಲ್ಲ ಇರುತ್ತೆ. ಆ ಚೌಕಟ್ಟಿಗೆ ನಾವು ಯಾವ ರೀತಿ ತೊಂದರೆಗಳನ್ನ ಮಾಡ್ತೀವಿ ಅನ್ನೋದನ್ನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಸ್ವವಿಮರ್ಶೆ ಅಂದ್ರೆ ವ್ಯಕ್ತಿ ತನ್ನನ್ನ ತಾನು ವಿಮರ್ಶೆ ಮಾಡಿಕೊಳ್ಳುವಂಥದ್ದನ್ನ ಸ್ವವಿಮರ್ಶೆ ಅಂತ ನಾವು ಕರಿತಾ ಹೋಗ್ತೇವೆ. ಆ ರೀತಿ ಇಲ್ಲಿ ವಿಮರ್ಶೆಯನ್ನು ಕೂಡ ಕವಿ ಮಾಡ್ಕೊಳ್ತಾರೆ. ಅಂದ್ರೆ ಪಾಪ ಪ್ರಜ್ಞೆಯಿಂದ ಬಾಧಿತರಾಗ್ತಾರೆ. ಅಂದ್ರೆ ನಾವು ಯಾರನ್ನು ನೋಯಿಸದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವ್ಯಾವ ರೀತಿ ನಾವು ನೋಯಿಸ್ತಾ ಬರ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾರೆ ಕವಿ. ಮತ್ತೊಬ್ಬರನ್ನ ನಾವು ಶೋಷಣೆ ಮಾಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ರೂಪದಲ್ಲಿ ನಾವು ಶೋಷಣೆ ಅನ್ನುವಂಥದ್ದನ್ನ ಮಾಡಿರ್ತೀವಿ. ಅಂದ್ರೆ ಇವಾಗ ಯಾವ್ದೋ ಸಮುದಾಯಕ್ಕೆ ಮಾಡಿದ್ರೆ ಮಾತ್ರ ಶೋಷಣೆ ಅಂತಲ್ಲ, ಶಕ್ತರು, ಅಶಕ್ತರು, ಮಹಿಳೆಯರು, ಪುರುಷರು, ಹೀಗೆ ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿಲ್ದೇನೋ ಹಾಗೆ ಆಗಿರುತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಕಷ್ಟ ಬಂದಂತಹ ವ್ಯಕ್ತಿಗಳನ್ನ ನೋಡಿ ನಾವು ತಾತ್ಸಾರ ಮಾಡಿರ್ತೀವಿ ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡೋಣ, ಈಗ ಪದ್ಯಕ್ಕೆ ಹೋಗ್ಬಿಡೋಣ ನೇರವಾಗಿ. ನೋಡಿ, ಅಲ್ಲಿ ನನ್ನ ಮೈಯಲ್ಲಿ ಅವರಿವರ ಎಲುಬು, ಅವರೆಲ್ಲ ಮಲಗಿದ್ದಾಗ ಕದ್ದು ತಂದ ಎಲುಬು. ಅಂದ್ರೆ ಇಲ್ಲಿ ಮಾನವನ ದೇಹ ಶಾಶ್ವತವಲ್ಲ. ಹಾಗಾಗಿ ಕವಿ ತನ್ನ ದೇಹದ ಮೇಲಿನ ವ್ಯಾಮೋಹ ಇರಬಾರದು ಅನ್ನುವಂತಹ ವಿಚಾರವನ್ನ ಇಲ್ಲಿ ಕವಿ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯನ ದೇಹ ಅನ್ನುವಂಥದ್ದು ನೋಡಿ, ಅವ್ರು ಹೇಳ್ತಾರೆ ನನ್ನ ಮೈಯಲ್ಲಿ ಬೇರೆ ಬೇರೆ ಎಲುಬು. ಅಂದ್ರೆ ಯಾರ್ದೋ ದೇಹ ಅನ್ನೋ ರೀತಿನಲ್ಲಿ ನನಗೆ ಭಾಸ ಆಗ್ತಾ ಇದೆ ನನ್ನ ದೇಹದ ಬಗ್ಗೆ. ನಮ್ಮ ದೇಹ ನಮ್ಗೆ ಶಾಶ್ವತ ಅಲ್ಲ. ಹಾಗಾಗಿ ದೇಹದ ಮೇಲೆ ನಾವು ಅಯ್ಯೋ ನಾನು ಆಗಿದ್ದೀನಿ ಹೀಗಿದ್ದೀನಿ ಅನ್ನುವಂತ ವ್ಯಾಮೋಹವನ್ನ ಬೆಳೆಸ್ಕೋಬಾರ್ದು ಅನ್ನುವಂಥದ್ದನ್ನ ಈ ಒಂದು ಮಾತಿನ ಮೂಲಕ ಅವರು ತಿಳಿಸ್ತಾ ಇರುವಂತದ್ದು ವಿದ್ಯಾರ್ಥಿಗಳೇ. ನಂತರ ಅಲ್ಲಿ ಕಾಫಿ ಕುಡಿತಾ ಇರುವಂತ ಕವಿ 2ನೇ ಪ್ಯಾರದಲ್ಲಿ ಏನ್ ಹೇಳ್ತಾರೆ ನೋಡಿ, ನನಗನ್ನಿಸುತ್ತಾ ಇದೆ ನಾನು ಹುಟ್ಟದೇ ಇದ್ದಿದ್ದರೆ ನನ್ನ ಬದಲು ಮತ್ತೊಬ್ಬ ಬಡವ ಈ ಕಾಫಿ ಕುಡಿಯುತ್ತಿದ್ದ. ಕಳ್ಳ, ಪಾಪಿ, ಪಾಪಕ್ಕೆ ಕೊನೆಯಲ್ಲಿ. ಅಂದ್ರೆ ಇಲ್ಲಿ
ಕವಿ ಇಲ್ಲಿ ಸ್ವವಿಮರ್ಶೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾನೇನಾದ್ರೂ ಹುಟ್ಟದೇ ಇದ್ದಿದ್ರೆ ಈ ಕಾಫಿ ಶಾಪ್ನಲ್ಲಿ ನಿಂತ್ಕೊಂಡಾಗ ಆ ಟೀ ಕಾಫಿ ಕುಡಿಯುವಂತಹ ಆ ಕವಿಗೆ ಅನಿಸ್ತಾ ಇರುವಂತದ್ ನೋಡಿ, ನಾನೇನಾದ್ರೂ ಹುಟ್ಲಿಲ್ಲ ಅಂದಿದ್ರೆ ಹೆಂಗಿರ್ಬೋದಿತ್ತು, ಹೆಂಗಿರ್ತಿತ್ತು ಇಲ್ಲಿ ಪರಿಸ್ಥಿತಿ. ನನ್ ಬದ್ಲು ಯಾರೋ ಒಬ್ಬ ಬಡವ ಬಂದು ಇಲ್ಲಿ ಕಾಫಿ ಕುಡಿತಾ ಇದ್ದ ಅನ್ನುವಂತಹ ಭಾಸ ಅವ್ರಿಗೆ ಆಗತ್ತೆ. ಅವನು ಕಳ್ಳ, ಪಾಪಿ ಅಂದ್ರೆ ನಾವು ಅವರು ವಿಮರ್ಶೆ ಮಾಡ್ಕೊಂತ ಇದ್ದಾರೆ. ಥು, ನಾನು ಕಳ್ಳ, ನಾನೊಬ್ಬ ಪಾಪಿ, ನಮ್ ಪಾಪಕ್ಕೆ ಕೊನೆಯಲ್ಲಿ ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯಾರನ್ನಾದ್ರೂ ಒಬ್ರಿಗೆ ಶೋಷಣೆ ಮಾಡಿಯೇ ಮಾಡಿರ್ತಾನೆ, ಇನ್ನೊಬ್ರನ್ನ ತಾತ್ಸಾರದಿಂದ ನೋಡಿಯೇ ನೋಡಿರ್ತಾನೆ. ತಮ್ಮ ಬದಲು ಮತ್ತೊಬ್ಬ ಈ ಕಾಫಿ ಕುಡಿತಾ ಇದ್ದ ಅನ್ನುವಂತ ಸಾಲಿನಲ್ಲಿ ಮನುಷ್ಯನ ದುರಾಸೆಯನ್ನ ಕವಿ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು ವಿದ್ಯಾರ್ಥಿಗಳೇ. ಇದು 2ನೇ ಪ್ಯಾರ. ಈಗ ನಾವು 3ನೇ ಪದ್ಯದ ಕಡೆಗೆ ಹೋಗೋಣ. ನೋಡಿ, ಅಲ್ಲಿ 3ನೇ ಪ್ಯಾರದಲ್ಲಿ ಜನವರಿ ತಿಂಗಳ ಬಗ್ಗೆ ಹೇಳ್ತಾರೆ. ಈ ಜನವರಿ ಚಳಿಯಲ್ಲಿ ಭೂಮಿ ತಾಯಿ ಮೈಯೆಲ್ಲ ಜನ ಎಬ್ಬಿಸಿದ ಧೂಳು ಕಸ, ಹಾಕಿದ ತೊಪ್ಪೆ, ಸತ್ತ ಕರು, ಎಸೆದ ಎಂಜಲೆಲೆ. ನೋಡಿ ಅಲ್ಲಿ, ಈ ಜನವರಿ ಚಳಿಯಲ್ಲಿ ಭೂಮಿ ತಾಯಿ ಅಂದ್ರೆ ಈ ಭೂಮಿ ತಾಯಿ ಇವ್ರು ಕಾಫಿ ಕುಡಿಯಕ್ ಹೋಗಿರುವಂತದ್ದು ಜನವರಿ ತಿಂಗಳಿನಲ್ಲಿ. ಆ ಚಳಿಗಾಲದಲ್ಲಿ ಇವ್ರು ಕಾಫಿ ಕುಡಿತಾ ನಿಂತ್ಕೊಂಡಿದ್ದಾರೆ. ಆ ಒಂದು ಚಳಿಯ ಕಾಲದ ಆ ಜನವರಿ ತಿಂಗಳ ಆ ಜನರ ಭಾವನೆಯನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜನವರಿ ಮಂತ್ ನಲ್ಲೇ ಆಗಿರುವಂತ ವಿಚಾರ ಇದು ಅನ್ನುವಂಥದ್ದನ್ನ ನಮ್ಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಚಳಿಗಾಲ ಇದೆ, ಆ ಸಮಯದಲ್ಲಿ ಆಗ್ತಾ ಇರುವಂತ ವಿದ್ಯಮಾನಗಳನ್ನ ಇಲ್ಲಿ ಕವಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಯಾವ ರೀತಿಯಾಗಿ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಕವಿ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೈಯೆಲ್ಲ ಜನ ಎಬ್ಬಿಸಿದ ಧೂಳು ಅಂದ್ರೆ ಜನ ಅವರು ಹೆಂಗೆ ಧೂಳನ್ನ ಎಬ್ಬಿಸ್ತಾ ಇದ್ದಾರೆ, ಕಸ ಹಾಕ್ತಾ ಇದ್ದಾರೆ, ತೊಪ್ಪೆ ಹಾಕ್ತಾ ಇದ್ದಾರೆ, ಸತ್ತಿರೋ ಕರ, ಹಾಗೆ ಅಲ್ಲಿ ಎಸ್ತಿರುವಂತ ಎಂಜಿಲ್ ಎಲೆಗಳು, ಇದೆಲ್ಲ ಕೂಡ ಅಲ್ಲಿ ಲೇಖಕರಿಗೆ ಕಾಣಿಸ್ತಾ ಇದೆ. ಮನುಷ್ಯನ ದುರಾಶೆ, ಪ್ರಕೃತಿಯ ನಾಶದ ಗುಣ ಅಲ್ಲಿ ಲೇಖಕರು ತಿಳಿಸ್ತಾ ಇರುವಂತದ್ದು. ಈಗ ನಾವು ಕೊನೆ ಪ್ಯಾರಕ್ಕೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ. ಹಾಗೆ ಕಾಫಿ ಕುಡಿತಾ ಇರುವಂತ ಲೇಖಕರಿಗೆ ನೋಡಿ, ಕೊನೆಯ ಪ್ಯಾರದಲ್ಲಿ ಅವ್ರು ಏನ್ ಹೇಳ್ತಾರೆ, ಮನೆ ಮನೆಗೆ ನಡೆದು ಬಾಗಿಲು ತಟ್ಟಿ ಯಾರನ್ನಾದರೂ ಕ್ಷಮೆ ಬೇಡಿ, ಸಿಕ್ಕಿದವರಿಗೆ ನನ್ನೊಳಗೆ ಉರಿಯುತ್ತಿರುವ ಒಲೆ ಮೇಲೆ ಬೇಯಿಸಿದ ರೊಟ್ಟಿ ಹಂಚಬೇಕು ಅನಿಸುತ್ತಾ ಇದೆ. ಅಂದ್ರೆ ಇಲ್ಲಿ ಆ ಕಾಫಿ ಕುಡಿತಾ ಇರುವಂತ ಲೇಖಕರಿಗೆ ಅಲ್ಲಿ ಕಸವನ್ನ ನೋಡಿ, ಅಲ್ಲಿನ ಮನುಷ್ಯನ ದುರಾಸೆಯನ್ನ ನೋಡಿ ಬಹಳಷ್ಟು ಬೇಸರ ಆಗ್ತಾ ಇದೆ. ಆ ಮನುಷ್ಯನಿಗೆ ಎಷ್ಟು ತೊಂದರೆ ಮಾಡ್ತಾ ಇದೀವಲ್ಲ ಅನ್ನುವಂತ ಭಾವನೆ ಕಾಡ್ತಾ ಇದೆ. ಪ್ರಕೃತಿಗೆ ಯಾವ ರೀತಿ ತೊಂದರೆ ಮಾಡ್ತಾ ಇದೀವಲ್ಲ ಅನ್ನುವಂತ ಭಾವನೆ ಕಾಡ್ತಾ ಇದೆ. ಮನೆ ಮನೆಗೆ ಹೋಗಿ ನಾವು ಸಾರಿ ಕೇಳಬೇಕು, ಕ್ಷಮೆಯನ್ನ ಕೇಳಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಪ್ರಕೃತಿ ಹಾಳು ಮಾಡ್ತಿರುವ ಮನುಷ್ಯರು. ಹಾಗೆ ಸಿಕ್ಕಿದವರಿಗೆ ನನ್ನೊಳಗೆ ಉರಿಯುತ್ತಿರುವ ಒಲೆ ಮೇಲೆ ಬೇಯಿಸಿದ ರೊಟ್ಟೆ ಅಂದ್ರೆ ಇವ್ರ ಒಳಗಡೆ ಆಕ್ರೋಶದ ಆ ವಿಚಾರವನ್ನ ನಾನು ಬೇರೆಯವ್ರಿಗೆ ಹಂಚಬೇಕು ಅಂತ ಅನಿಸ್ತಾ ಇದೆ ನನಗೆ. ಆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಆ ಆಕ್ರೋಶದ ವಿಚಾರ ನನ್ನೊಳಗಡೆ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವೀಯತೆ ಇಲ್ಲದೆ ಈ ಕಾಲದ ಮನುಷ್ಯನನ್ನ ಕಂಡು ಕವಿ ಆಕ್ರೋಶಗೊಂಡಿದ್ದಾರೆ. ಅಂದ್ರೆ ಸ್ವವಿಮರ್ಶೆ ಮಾಡಿಕೊಂಡ ಕವಿ ಪಾಪ ಪ್ರಜ್ಞೆಯಿಂದ ಬಾಧಿತರಾಗಿದ್ದಾರೆ, ಬಾಧೆ ಪಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಪ್ರಕೃತಿಯನ್ನ, ಸಮಾಜದ ಚೌಕಟ್ಟಿನಲ್ಲಿನ ಜನರನ್ನ ನೋಯಿಸುವ ನಾವುಗಳೆಲ್ಲರೂ ಕೂಡ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ವಿಚಾರವನ್ನ ಲೇಖಕರು ಇಲ್ಲಿಟ್ಟಿದ್ದಾರೆ. ಇದು ನಿಮ್ಮ ಕಾಫಿ ಕುಡಿಯುತ್ತಾ ಅನ್ನುವಂತ ಎ.ಕೆ. ರಾಮಾನುಜನ್ ಅವರು ಬರೆದಿರುವ ಅದ್ಭುತವಾದಂತ ಪದ್ಯ. ಈ ಪದ್ಯ ನಿಮ್ಗೆ ಖಂಡಿತ ಅರ್ಥ ಆಗಿರುತ್ತೆ ಅಂತ ಹೇಳಿ ಅನ್ಕೊಂಡು ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.